ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯನ್ನ ತಯಾರು ಮಾಡ್ತಕ್ಕಂಥದ್ದು ಹೇಗೆ ಅನ್ನುವಂಥದ್ದನ್ನ ಈಗ ವಿವರಿಸ್ತಾ ಇದ್ದಾರೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಕಾಫಿ ಬೆಳೆಗಾರರು, ಕಾಫಿ ಪ್ರಿಯರು ಹಾಗೂ ಕಾಫಿಯ ವರ್ತಕರಾದ KB ನಂದಿತಾ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಫಿಯನ್ನ ನಾವು ತಯಾರು ಮಾಡುವಾಗ ನಾವು ಈ ಎಲ್ಲ ಒಂದು ಭಾಗದ ಜನರು ಸಾಂಪ್ರದಾಯಿಕವಾಗಿ ಫಿಲ್ಟರ್ ಕಾಫಿಯನ್ನ ಮಾಡ್ತೀವಿ ಅಂತ ನನ್ನ ಭಾವನೆ. ತಯಾರಿಸುವಂತಹ ಪ್ರತಿ ಸಲಕರಣೆನ ನಾವು ಸ್ವಚ್ಛ ಮಾಡ್ಕೋಬೇಕು ಮೊದಲಿಗೆ, ಅಥವಾ ಹಿಂದಿನ ದಿನದ ಏನಾದರೂ ಅದರಲ್ಲಿ ಉಳಿದಿತ್ತು ಅಂತಂದ್ರೆ ಇವತ್ತು ಮಾಡುವಂತಹ ಕಾಫಿಯ ಗುಣಮಟ್ಟ ಹಾಳಾಗುತ್ತೆ. ಹಾಗಾಗಿ ಮೊದಲಿಗೆ ಸಲಕರಣೆಗಳನ್ನ ಸ್ವಚ್ಛ ಮಾಡ್ಕೋಬೇಕು. ನಂತರ ತಾಜಾ ಹಾಲನ್ನ ನಾವು ಕಾಯ್ಲಿಕ್ಕೆ ಇಟ್ಕೋಬೇಕು. ಡಿಕಾಕ್ಷನ್ ಅನ್ನು ಸಹ ಬೆಳಗ್ಗೆ ಮಾಡಿದ್ದನ್ನ ಸಂಜೆಗೆ ಅಥವಾ ಸಂಜೆ ಮಾಡಿದ್ದನ್ನ ಬೆಳಗ್ಗೆಗೆ ಉಪಯೋಗಿಸುವಂಥದ್ದನ್ನ ಮಾಡಬಾರ್ದು. ಆವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತಯಾರು ಮಾಡ್ಕೋಬೇಕು. ತಾಜಾ ಆಗಿ ನಾವು ಡಿಕಾಕ್ಷನ್ ಅನ್ನ ಫಿಲ್ಟರ್ನಲ್ಲಿ ಹಾಕಿ ತಯಾರಿಸ್ಕೋಬೇಕು. ನಂತರ ಹಾಲನ್ನು ಕುದಿಸಿ, ಹಾಲು ಒಂದು ಬಾಯ್ಲ್ ಬಂದ ತಕ್ಷಣ ಸ್ಟವ್ ಅನ್ನು ಆಫ್ ಮಾಡಿ ತಾಜಾ ಆಗಿ ಡಿಕಾಕ್ಷನ್ ಅನ್ನ ಹಾಕಿ ಕೆಳಗಿಳಿಸಿ ನಂತರ ಸಕ್ಕರೆ ಬೇಕಿದ್ದವರು ಸೇರಿಸ್ಕೋಬಹುದು. ಎರಡನ್ನು ಒಟ್ಟಿಗೆ ಸೇರಿಸಿ ಕುದಿಸುವಂತ ಕೆಲಸವನ್ನ ಮಾಡಬಾರ್ದು. ಇದರಿಂದ ಕಾಫಿಯಲ್ಲಿರುವಂತಹ ಒಂದು ಸ್ವಾದ ಏನಿದೆ, ಆ ರುಚಿ ಹಾಳಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಾಯ್ಲ್ ಮಾಡಬಾರ್ದು. ತಾವು ಆಗ್ಲೇ ಹೇಳಿದ್ರಿ, ನಾನು ಸಕ್ಕರೆ ಹಾಗೂ ಹಾಲು ರಹಿತವಾದಂತಹ ಕಾಫಿಯನ್ನ ಕುಡಿತೀನಿ ಅಂತ ಹೇಳ್ಬಿಟ್ಟು. ಇದನ್ನ ಹೇಗೆ ಉತ್ಪಾದನೆ ಮಾಡ್ತೀರಿ? ಬ್ಲ್ಯಾಕ್ ಕಾಫಿಯನ್ನ ನಾವು ಕಾಫಿ ಮೇಕರ್ ಮೂಲಕ ಮಾಡ್ತೀವಿ. ಆದರೆ ಸಾಧಾರಣವಾದ ಈ ಒಂದು ಕಾಫಿ ಫಿಲ್ಟರ್ನಲ್ಲೂ ಸಹ ತಯಾರಿಸಬಹುದು. ನಾವು ಏನು ಈ ಫಿಲ್ಟರ್ ಕಾಫಿಗೆ ತಯಾರಿಸ್ಕೋತೀವಿ ಡಿಕಾಕ್ಷನ್ ಅನ್ನ, ಅದನ್ನೇ ತೆಗೆದು ಸ್ವಲ್ಪ ನೀರನ್ನ ಹಾಕಿ ಡೈಲ್ಯೂಟ್ ಮಾಡಿ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲರೂ ಕಾಫಿ ಮೇಕರ್ ಅನ್ನ ಕೆಲವು ಸರಿ ಇಟ್ಕೊಳ್ಳದೆ ಇರಬಹುದು. ಸೊ ಹಾಗಾಗಿ ಎರಡು ವಿಧಾನಗಳಲ್ಲೂ ಬ್ಲ್ಯಾಕ್ ಕಾಫಿಯನ್ನ ತಯಾರಿಸಬಹುದು. ಬ್ಲ್ಯಾಕ್ ಕಾಫಿ ಆರೋಗ್ಯಕ್ಕೆ ಎಷ್ಟು ಹಿತ ಅಂತೀರಿ? ಖಂಡಿತ ಒಳ್ಳೆಯದೇ. ಯಾಕಂದ್ರೆ ನಾವು ಬ್ಲ್ಯಾಕ್ ಕಾಫಿಗೂ ಹಾಲು ಹಾಕಿದಂತಹ ಕಾಫಿಗೂ ವ್ಯತ್ಯಾಸಗಳು ಇದ್ರೂ ಸಹ ಅದು ಅವರವರ ರುಚಿಗೆ ಬಿಟ್ಟಿದ್ದು, ಅವರ ಒಂದು ರಿಕ್ವೈರ್ಮೆಂಟ್ಗೆ ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಗಳಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋಂಥವ್ರು ಬಳಸೋದಿಲ್ಲ. ಹಾಗೆ ಸಕ್ಕರೆ ನಿಮಗೆಲ್ಲ ತಿಳಿದೇ ಇದೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದನ್ನು ಸೇರಿಸಿ ಕುಡಿಯೋದು ಅಂಥದ್ದು. ಹಾಗೆ ಸಕ್ಕರೆಯನ್ನು ಹಾಕಿದಾಗ ಕಾಫಿಯ ನಿಜವಾದ ಒಂದು ಆಹ್ಲಾದವನ್ನ ನಾವು ಸವಿಯೋಕೆ ಸಾಧ್ಯ ಆಗೋದಿಲ್ಲ. ಹಾಗೇನೆ ಬ್ಲ್ಯಾಕ್ ಕಾಫಿಯಲ್ಲಿ ರುಚಿ ಸ್ವಲ್ಪ ಕಡಿಮೆ ಇದ್ರೂ ಸಹ ನಮಗೆ ಅದು ಹೊಟ್ಟೆಗೆ ತುಂಬಾ ಕಂಫರ್ಟಬಲ್ ಇರುತ್ತೆ. ಸೊ ಆ ದೃಷ್ಟಿಯಲ್ಲಿ ಬ್ಲ್ಯಾಕ್ ಕಾಫಿನ ನಾನು ಹೇಳ್ತೇನೆ. ಒಂದು ಕಪ್ ಕಾಫಿ ಸೇವನೆಯ ನಂತರ ನಮ್ಮ ಮನಸ್ಸು ಉಲ್ಲಾಸದಿಂದ ಇರಬೇಕು, ನಾವು ಲವಲವಿಕೆಯಿಂದ ಇರಬೇಕು ಅಂತ ಅಂದ್ರೆ ಆ ಕಾಫಿ ಹೇಗಿರ್ಬೇಕು ಅಂತ ನೀವು ಬಯಸ್ತೀರಿ? ನಾನು ಈಗಾಗಲೇ ಹೇಳಿದೆ, ಇದೇ ರೀತಿ ಬ್ಲೆಂಡ್ ಸರಿ ಅಥವಾ ರೇಷಿಯೋ ಸರಿ ಅನ್ನೋದನ್ನ ನಾವು ಡಿಫಿನೇಷನ್ ಅನ್ನ ಕೊಡಕ್ಕಾಗಲ್ಲ. ಕಾಫಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ. ಆದ್ರೆ ನಮ್ಮ ಮನೆಯಲ್ಲಿ ಬಳಸುವಂತ ಕಾಫಿ 100% ಅರೇಬಿಕಾ ಆಗಿರುತ್ತೆ. ಹಾಗೆಯೇ ಸುಮಾರು 200 ಗ್ರಾಮ್ನಷ್ಟು ಕಾಫಿ ಬೀನ್ಸ್ಗೆ 1 ಲೀಟರ್ನಷ್ಟು ನೀರನ್ನ ಹಾಕಿ ನಾವು ಟ್ರೆಡಿಷನಲ್ ಫಿಲ್ಟರ್ ಕಾಫಿ ವಿಧಾನದಲ್ಲಿ ತಯಾರಿಸ್ತೀವಿ. ಆದ್ರೆ ಇದು ಮನೆ ಮನೆಗೂ ಭಿನ್ನ ಆಗಿರುತ್ತೆ. ಅವರವರ ರುಚಿಗೆ ತಕ್ಕಂತೆ ಅವರು ತಯಾರಿಸ್ಕೋತಾರೆ. ನಮ್ಮ ಕಾಫಿ ಹೇಗಿರಬೇಕು, ಹೇಗೆ ತಯಾರಿಯನ್ನು ಮಾಡಬೇಕು, ಎಷ್ಟು ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ತಯಾರಿ ಮಾಡಿದ್ರೆ ಅದು ನಮಗೆ ಆಹ್ಲಾದವನ್ನು ಕೊಡುತ್ತೆ ಅನ್ನುವಂಥದ್ದನ್ನ ವಿವರಿಸಿದ್ರಿ. ಧನ್ಯವಾದಗಳು. ನಮಸ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.